ತಹಶೀಲ್ದಾರರ ಕಾರ್ಯಾಲಯದಲ್ಲಿ ನಡೆದ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯಾಗಿ ಪೂರ್ವಭಾವಿ ಸಭೆ ಹಿಂದೂ ಸಭೆ ನಡೆಯಿತು. ಮಾನ್ಯ ಶಾಸಕರ ಘನ ಉಪಸ್ಥಿತಿಯಲ್ಲಿ ಹಾಗೂ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಡಾಕ್ಟರ್ ಎಂ ಚಂದ್ರಪ್ಪ ಮಾತನಾಡಿ, ಅವರು ಮುಂದಿನ ವರ್ಷದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಹೊಸದಾಗಿ ನಿರ್ಮಾಣ ಮಾಡಿ ಮುಂದಿನ ವರ್ಷ ಉದ್ಘಾಟನೆ ಮಾಡಬೇಕೆಂದು ತಾಲೂಕಾ ಮಟ್ಟದ ಅಧಿಕಾರಿಗಳು ಸಮಾಜದ ಮುಖಂಡರಿಗೂ ಜೊತೆಯಲ್ಲಿ ಹಂಚಿಕೊಂಡರು ಮತ್ತು ಅದ್ದೂರಿಯಾಗಿ ಜನಪದ ಕಲಾ ತಂಡಗಳನ್ನು ಕರೆಸಿ ಆಚರಿಸಬೇಕೆಂದು ಸೂಚಿಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಚನ್ನಬಸಪ್ಪ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಪ್ರದೀಪ್ ಕುಮಾರ್, ರವಿಕುಮಾರ್, ಆರೋಗ್ಯ ಅಧಿಕಾರಿ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಉಮೇಶ್, ದಲಿತ ಸಂಘದ ಸಮಿತಿಯ ಮುಖಂಡರುಗಳಾದಂತಹ ಪಾಂಡುರಂಗಸ್ವಾಮಿ, ಕೆಂಗುಂಟೆ ಜಯಣ್ಣ, ದಲಿತ ಸಂಘದ ತಾಲೂಕಾ ಅಧ್ಯಕ್ಷರು ರಂಗಸ್ವಾಮಿ, ಪ್ರಸನ್ನಕುಮಾರ, ಭೂವಿ ಸಮಾಜದ ಮುಖಂಡರಾದಂತಹ ಡಿಸಿ ಮೋಹನ್, ಚಲವಾದಿ ಸಮಾಜದ ಮುಖಂಡರಾದಂತಹ ರಾಮಚಂದ್ರಪ್ಪ, ಸಾಮಾಜಿಕ ಅರಣ್ಯ ವಲಯ ಅಧಿಕಾರಿಗಳಾದಂತಹ ಚೇತನ್, ಎಲ್ಲ ಇಲಾಖೆ ಮಟ್ಟದ ಅಧಿಕಾರಿಗಳು, ಸಮಾಜ ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ್ ಕೆ. ಸಂಪೂರ್ಣ ದೇಶಮಯವಾದಂಥ ಸಂವಿಧಾನ ಸೌಧವನ್ನು ಅವರು ಮಾಡಿರ್ತಕ್ಕಂಥ ಸಂವಿಧಾನವನ್ನು ಪ್ರತಿನಿತ್ಯ ಜ್ಞಾಪಕ ಆಗುವಂಥ ರೀತಿಯಲ್ಲಿ ನಾವು ಗೌರವ ಕಟ್ಟಿರ್ತಕ್ಕಂಥದ್ದು. ಮೊದಲನೇದಾಗಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಪುರಸಭೆಗೆ ಸೇರಿದಂಥ ಜಾಗದಲ್ಲಿ ಮಹಾತ್ಮ ಗಾಂಧಿ ಕಾಂಪ್ಲೆಕ್ಸ್ ಅನ್ನು ಕಟ್ಟಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಬಾಬು ಜಗಜೀವನ್ ರಾಮ್ ಅವರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನೀವೆಲ್ಲ ಒಪ್ಪೋದಾದ್ರೆ ಸಂವಿಧಾನ ಸೌಧಕ್ಕೂ ಮುಂದೆ ಬಾಬು ಜಗಜೀವನ್ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿ ಮಾಡೋದು ಒಳ್ಳೆಯದು. ಸಂವಿಧಾನ ಸೌಧ ಸ್ಥಾಪನೆ ಅಂತಷ್ಟೇ ಇಲ್ಲ ಅಂದ್ರೆ ನೀವೆಲ್ಲ ನಾನು ಪ್ರಸ್ತಾವನೆ ಇಡ್ತೇನೆ ಅಲ್ಲಿ ಮಾಡಬೇಕು. ಇಲ್ಲ ಈಗ ಹೊಸದಾಗಿ ವಿಧಾನಸೌಧವನ್ನು ಕಟ್ಟಿದ್ದೀವಿ. ವಿಧಾನಸೌಧ ಹಿಂಗೆ ತೋರಿಸಿ ಮಾಡ್ತಕ್ಕಂಥ ದೊಡ್ಡದಾಗಿರ್ಬೋದು ಅಂಬೇಡ್ಕರ್ ಅವರ ಪುತ್ಥಳಿ ಮಾಡ್ತಕ್ಕಂಥದ್ದು ಏನು ವಿಧಾನಸೌಧ ಮುಂದೆ ವಿಧಾನಸೌಧ ತೋರಿಸ್ತಾ ಸಂವಿಧಾನ ಪುಸ್ತಕವನ್ನು ಇಟ್ಕೊಂಡು ತೋರಿಸಿದ್ದಾರೆ. ಆ ಥರ ಮಾಡೋದು ಒಳ್ಳೆಯದು ಅಂತ ನಿಮ್ಮೆಲ್ಲ ಒಪ್ಪಂದಾದ್ರೆ ಅಲ್ಲೇ ಮಾಡ್ತೀವಿ. ಹಾಗಾಗಿ ಅದರ ರೂಪುರೇಷೆಗಳೆಲ್ಲ ಯಾವ ರೀತಿ ಒಂದು ಸಮಿತಿ ಮಾಡ್ಕೊಂಡು ನೀವು ಜಯಣ್ಣ, ಮೋಹನು ಮತ್ತು ನಮ್ಮ ಇವರು 5-6 ಜನ ಸಮಿತಿ ಮಾಡಿ ಅಂತೇಳಿ ನೀವು ಸೂಚನೆ ಕೊಡ್ತೀರಾ. ಖಂಡಿತ 1 ವರ್ಷಕ್ಕೆ ಇಲ್ಲಿಂದ ಪ್ರತಿಮೆಲ್ಲರೂ ಮಾಡಿಸ್ಬೇಕು. ನೀವು ಹೇಳ್ತಾದ್ರೆ ಅದು ಕರ್ಕೊಂಡು ಹೋಗೋದು ಮುಟ್ಕೊಂಡು ಹೋಗೋದು ಆಗುತ್ತೆ. ಕಣ್ಣಿನ ಪ್ರತಿಮೆ ಮಾಡಿ ದೊಡ್ಡದಾದಂಥ ಒಂದು ಸ್ತಂಭ ಮಾಡಿ ಅದ್ರ ಮೇಲೆ ಇದನ್ನು ಕೂಡ ನಾವು ಇದನ್ನು ಮಾಡ್ತೀವಿ. ಕಲ್ಲಿನ ಪ್ರತಿಮೆ ಮಾಡೋದ್ರಿಂದ ಅವರು ತಡ ಆಗ್ಬೋದು. ನೀವು ಮುಂಚೂಣಿಯಲ್ಲಿದ್ದು ಮುಂದಿನ ಏಪ್ರಿಲ್ 24 ಆಗುವಂಥ ನೀವು 24ನೇ ತಾರೀಕು ಇಸ್ವಿ 4ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಅದು ಉದ್ಘಾಟನೆ ಕೂಡ ಮಾಡೋದಕ್ಕೆ ಕೆಲಸ ಮಾಡಿ. ಈಗಾಗಲೇ ಹೇಳಿದ್ರೆ ನಾವು ಜನ ಸೇರಿಸ್ತೀವಿ, ನಮ್ಗೆ ಅದೇ ಸೌಲಭ್ಯ ಇಲ್ಲ ಅಂತ ಪಟ್ಟಿ ಮಾಡಿ ಇಂಥ ಊರಲ್ಲಿ ಜನ ಬರ್ತಾರೆ ಕಳಿಸ್ತೀವಿ ಅಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳು ಹೇಳ್ಬಿಟ್ಟು 5-6 ಬಸ್ಸನ್ನು ಕೂಡ ವ್ಯವಸ್ಥೆ ಮಾಡಿಸ್ತೀವಿ. ಬಂದಂಥ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಅದು ಜನ ಸೇರಿಸ್ತಕ್ಕಂಥ ಜವಾಬ್ದಾರಿ ಜನ ಬೇಕು. ನೀವೇನು ಮಾಡ್ತೀರ ಅಂದರೆ ಆವತ್ತು ಮಾತ್ರ ಬಂದು ಮಾತಾಡೋದಲ್ಲ,
ಯಾವುದೇ ಒಂದು ಹಬ್ಬ ಫಂಕ್ಷನ್ ಮಾಡಬೇಕಾದ್ರೆ ಇವತ್ತು ಮಾತಾಡುವಂಥವ್ರು 14ನೇ ತಾರೀಕು ಬರೋದಲ್ಲ, ಪೂರ್ವ ಸಿದ್ಧತೆಗೆ ನೀವೆಲ್ಲ ಸಹಕಾರ ಕೊಡಬೇಕು. ನಾವು ಅದಕ್ಕೆ ನಾವು ಸೂಚನೆ ಕೊಡ್ತೇವೆ, ಅವರು ಅದು ಕೆಲಸ ಮಾಡ್ತಾರೆ. ನೀವು ಅದು ಬಂದು ನಿಂತ್ಕೊಂಡು ನಾವು ಇಲ್ಲಿಗೆ ಬಸ್ಸನ್ನು ಕಳಿಸ್ಬೇಕು, ಎಲ್ಲಿ ಬರ್ತಾರೆ, ಆ ಕೆಲಸವನ್ನು ನೀವೇ ಮಾಡಬೇಕಾಗುತ್ತೆ. ಏನೇ ಇನ್ನು ಮೂಲಭೂತ ಸೌಲಭ್ಯಗಳು ಹೊಂದಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಅದ್ರ ಸಾಧಕ ಮಾತ್ರವನ್ನು ಅರ್ಥ ಮಾಡ್ಕೊಂಡು ಈ ಜನ ಸೇರಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅಂತ ನಾನು ಹೇಳಿ, ಮುಂದಿನ ಏಪ್ರಿಲ್ 14-25 ಒಳ್ಳೆಯ ಒಂದು ಪ್ರತಿಭೆಯನ್ನು ಕನ್ನಡ ಪ್ರತಿಭೆಯನ್ನು ಹಾಗೂ ನಮ್ಮ ಅಂಬೇಡ್ಕರ್ ಅವರ ಮುದ್ರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ, ಮತ್ತೇನು ಸಾಂಕೇತಿಕವಾಗಿ ಬಾಬು ಅವರ ಜನ್ಮದಿನ ನಮ್ಮ ಅಂಬೇಡ್ಕರ್ ಅವರ 14ನೇ ತಾರೀಕು ಎಲ್ಲ ಅಧಿಕಾರಿಗಳು ಸೂಚನೆ ಕೊಡ್ತೀವಿ. ಚಾರ್ಜ್ ತಪ್ಪದೆ ಎಲ್ಲ ಅಧಿಕಾರಿಗಳು ಇರಬೇಕು, ಎಲ್ಲರೂ ಕೂಡ ನೀವು ಜನ ಸೇರಬೇಕು, 10 ಒಂದು ಕಾರ್ಯಕ್ರಮ ಆಗಬೇಕು.